ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವೈಶೂಸ್ ಕಿಚನ್ಗೆ ಸ್ವಾಗತ. ಬರ್ರಿ, ಇವತ್ತು ನಾನು ನಿಮಗೆ ಭಾಳ ಮಸ್ತಾಗಿರುವಂಥ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ ಕಟ್ಟಿನ ಸಾರು ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಕೊಡಕತ್ತೀನಿ. ಈ ಕಟ್ಟಿನ ಸಾರಿನ ರುಚಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತ್ರಿ. ಅದು ಒಂದು ಸಲ ನೀವು ಇದನ್ನು ತಿಂದು ನೋಡ್ರಲ್ಲ, ಭಾಳ ಮಸ್ತಾಗಿರ್ತೈತಿ. ಈಗ ರೀ, ಮೊದಲ ನಾನು 1 ಕಪ್ ಅಷ್ಟು ಕಡ್ಲಿಬೇಳೆ ತೊಗೊಂಡಿದ್ದೀನಿ ರೀ. ಆ ಕಡ್ಲಿಬೇಳೆನ ನಾನು ಕುಕ್ಕರ್ದಾಗ ಹಾಕಿ ಕುದಿಸ್ಕೊಂಡು ತೊಗೊಂಡು ಬಂದೀನಿ ನೋಡ್ರಿ. ಇದ್ರೊಳಗಿರುವಂಥ ನೀರನ್ನ ನಮಗಿಲ್ಲಿ ಮೇನ್, ಇದ್ರೊಳಗಿರುವಂಥ ನೀರು ನಾವೇನು ಬಸದು ತೊಗೋತೀವಿ ನೋಡ್ರಿ, ಅದಕ್ಕೆ ನಾವು ಇಲ್ಲಿ ಕಟ್ ಅಂತ ಕರಿತೀವಿ ನೋಡ್ರಿ. ನಿಮಗೆ ಹೋಳ್ಗೆ ಕಡುಬು ಏನಾರ ಮಾಡ್ಕೊಳ್ದಿತ್ತು ಅಂದ್ರೆ ನೀವು ಜಾಸ್ತಿ ಹಾಕಿ ಕುದಿಸ್ಕೋರಿ ಬೇಳೆನ. ಇಲ್ಲ ಅಂದ್ರೆ ಒಂದು ಅರ್ಧ ಕಪ್ಪಷ್ಟು ನೀವು ಸಾರು ಮಾಡೋಕ್ಕಷ್ಟ ಇವನ್ನ ಬೇಳೆನ ಕುದಿಸ್ಕೊಂಡು ತೊಗೊಂಡ್ಬರ್ರಿ. ಈಗ ಒಂದು ಬೋಗಾಣಿ ಒಳಗೆ ನಾವು ಇದ್ರೊಳಗಿರುವಂಥ ಕಟ್ಟನ್ನ ಎಲ್ಲ ಬಸೋದು ತೊಗೊಳ್ಳೋಣ ರೀ. ಈಗ ನಾನೆಲ್ಲ ಬಸೋದು ತೊಗೊಂಡೆ ನೋಡ್ರಿ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಬಿಡ್ರಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟ ಕಟ್ಟು ಬಂದೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ಕೊಬ್ಬರಿ ತೊಗೋರಿ. ಈಗ ಇದನ್ನು ನಾವು ಚೆಂದಾಗೆ ಚಲೋತ್ತಾಗೆ ಸುಟ್ಕೊಂಡು ತೊಗೋಬೇಕಾಕೈತೆ ನೋಡ್ರಿ. ಇದನ್ನು ಒಲೆ ಮ್ಯಾಗ ಸುಡ್ಬೇಕ್ರಿ. ಹಂಗೆ ಕೇಳಿದ್ರೆ ಎಲ್ಲರ ಮನ್ಯಾಗೂ ಒಲೆ ಇರಂಗಿಲ್ಲ ಅಂತೇಳಿ ನಾವು ಗ್ಯಾಸ್ ಮ್ಯಾಗ ಸುಡೋದು ಅನಿವಾರ್ಯ ಐತಿ. ಈ ಥರ ಇದನ್ನು ಸುಟ್ಟು ತೊಗೋರಿ. ಈಗ ಇದ್ರೊಳಗೆ ಸಣ್ಣ ಸಣ್ಣ ಪೀಸಾಗೆ ಮಾಡಿಕೊಂಡು ಮಿಕ್ಸಿ ಒಳಗೆ ಹಾಕೋರಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಇದೇ ಥರ ನೀವು ಕಟ್ ಮಾಡಿಕೊಂಡು ತೊಗೋರಿ. ಇದ್ರ ಜೋಡಿ ಏನೇನು ಮಸಾಲೆ ಹಾಕಬೇಕಂತ ನೋಡ್ಕೊಂಡು ಬರ್ರಿ. ಈಗ ಆಮ್ಯಾಗ ಒಂದು 3 ಪೀಸಷ್ಟು ದಾಲ್ಚಿನ್ನಿ ಅಥವಾ ಚಕ್ಕಿ ಹಾಕ್ಕೊಂಡೇನಿ ರೀ. ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ, 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಇಲ್ಲಿ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ ರೀ. ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ತರಿಯಾಗಿ ನೀವು ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬರ್ರಿ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಬಿಡ್ರಿ. ಈಗ ಸಾರು ಮಾಡೋದು ನೋಡೋಣ ಬರ್ರಿ. ಒಂದು ಬೋಗಾಣಿ ಒಳಗ್ರಿ ನಾನು ಒಂದು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಬಿಸಿ ಆದ್ಮ್ಯಾಗ ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಳಕತ್ತೀನಿ ರೀ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳಕತ್ತೀನಿ. ಆಮ್ಯಾಗ ಸ್ವಲ್ಪ ಇದ್ರ ಜೋಡಿನ ನಾನು ಕರಿಬೇವನ್ನ ಹಾಕ್ಕೊಳಕತ್ತೀನಿ. ಆಮ್ಯಾಗ ಇದನ್ನು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ಮೊದಲು ರುಬ್ಕೊಂಡಿರುವಂಥ ಕೊಬ್ಬರಿ ಮಸಾಲಿನ ಇದ್ರೊಳಗೆ ಹಾಕ್ಕೊಂಡ್ಬಿಟ್ಟು ಇದು ಹಸಿ ವಾಸನೆ ಹೋಗುತ್ತೆ. ನೀವು ಇದನ್ನು ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋರಿ ಸ್ವಲ್ಪ ಹೊತ್ತಿಗೆ. ಇದು ಪೂರ್ತಿ ಹಸಿ ವಾಸನೆ ಎಲ್ಲ ಕಂಪ್ಲೀಟಿಗೆ ಹೋಗಬೇಕು. ಆಮ್ಯಾಗ ನಾವು ಇದಕ್ಕೆ ಖಾರದ ಪುಡಿ ಹಾಕೊಳ್ಳೋಣ್ರಿ. ಇದು ಖಾರದ ಪುಡಿ ಮಸಾಲೆ ಖಾರ ಐತೆ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಇದು. ಇದ್ರ ಬಗ್ಗೆ ನಿಮಗೆ ಏನಾರ ಮಾಹಿತಿ ಬೇಕಾದ್ರೆ ಕಾಮೆಂಟ್ದಾಗ ತಿಳಿಸ್ರಿ, ನಾನು ನಿಮಗೆ ಹೇಳ್ತೀನಿ. ಈಗ ನಾವು ಇದಕ್ಕೆ ಕಟ್ ಹಾಕೊಳ್ಳೋಣ್ರಿ. ಮೊದಲ ತೆಗೆದು ಇಟ್ಕೊಂಡಿರುವಂಥ ಕಟ್ನು ಹಾಕ್ಕೊಂಡು ಈಗ ನಾನು ಇದಕ್ಕೆ 1-2 ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೀನಿ ನೋಡ್ರಿ. ನಿಮಗೆ ಸಾರು ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ನೀರು ಹಾಕೋರಿ. ಆಮ್ಯಾಗ ನಾನು ಇದಕ್ಕೆ ಇಲ್ಲಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಜೊತೆಗೆ ಸ್ವಲ್ಪ ಬೆಲ್ಲ ಹಾಕೋಕತ್ತೀನಿ. ಕಟ್ ಮಾಡ್ಕೊಂಡಿರೋ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಒಂದು ಕುದಿ ಇದನ್ನು ನೀವು ಮೊದಲ ಕುದಿಸ್ಕೊಂಡು ತೊಗೋರಿ. ಒಂದು ಕುದಿ ಕುದ್ದ ಮ್ಯಾಗ ಇದಕ್ಕೆ ನೀವು ನೆನೆಸಿಟ್ಕೊಂಡಿರೋ ಸ್ವಲ್ಪ ಇದಕ್ಕೆ ಹುಂಚಿಕಾಯಿ ರಸ ಹಾಕ್ಕೊಂಡ್ಬಿಡ್ರಿ. ಹುಂಚಿಕಾಯಿ ಅಂದ್ರೆ ಹುಣಸೆ ಹಣ್ಣು. ಇಷ್ಟು ಹಾಕ್ಕೊಂಡು ಮತ್ತೊಂದು ಇದನ್ನು 10-15 ನಿಮಿಷ ಕುದಿಸ್ಕೊಂಡು ಬಂದ್ರೆ ಕಟ್ಟಿನ ಸಾರು ರೆಡಿ ಆಕೈತೆ ನೋಡ್ರಿ.